ಓಂ ಗುರುಭ್ಯೋ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಇವತ್ತಿನ ಒಂದು ಸಂಚಿಕೆಯ ವಿಶೇಷತೆ ಏನಪ್ಪಾ ಅಂದ್ರೆ, ಯಾರು ಪೂರ್ವ ದಿಕ್ಕಿನ ನಿವೇಶನವನ್ನು ತೆಗೆದುಕೊಂಡಿದ್ದೀರಿ ಅವರಿಗೆ ಇವತ್ತಿನ ಈ ವಿಶೇಷ ಸಂಚಿಕೆ. ಪೂರ್ವ ದಿಕ್ಕಿನ ನಿವೇಶನ ವಿಶೇಷವಾಗಿ ಅದು ಪಿತೃಸ್ಥಾನ ಅಂತ ಏನ್ ಹೇಳುತ್ತೆ ಅಂದ್ರೆ, ಮನೆಯ ಮುಖ್ಯಸ್ಥನ ಮೇಲೆ ಪ್ರಭಾವ ಬೀರುವಂತ ಒಂದು ಸ್ಥಾನವೇ ಪೂರ್ವದ ನಿವೇಶನ. ಈ ಪೂರ್ವದ ನಿವೇಶನ ಏನ್ ಹೇಳುತ್ತೆ ಅಂದ್ರೆ, ಗ್ರಹಾಧಿಪತಿ ಬಂದು ಸೂರ್ಯ ಬರ್ತಾರೆ, ನೆನ್ಪಿಟ್ಕೊಳ್ಬೇಕು. ದಿಕ್ಪಾಲಕರು ಬಂದ್ರು ಇಂದ್ರ ಬರ್ತಾರೆ ಅಂದ್ರೆ ಇದನ್ನ ನೆನ್ಪಿಟ್ಕೊಳ್ಬೇಕು. ಗ್ರಹಾಧಿಪತಿ ಬಂದು ಸೂರ್ಯ, ದಿಕ್ಪಾಲಕರು ಬಂದು ಇಂದ್ರ. ಇಂದ್ರ ಮತ್ತೆ ಸೂರ್ಯ ಅಂದ್ರೆ, ಇಂದ್ರ ಬಂದ್ಬಿಟ್ಟು ದೇವತೆಗಳಿಗೆ ಒಡೆಯ, ಸೂರ್ಯ ಬಂದು ಇಡೀ ಬ್ರಹ್ಮಾಂಡಕ್ಕೆ ಒಂದು ಶಾಖವನ್ನು ಕೊಡುವಂತ ದೇವರು. ಅದಕ್ಕೆ ನಾವು ಸೂರ್ಯ ದೇವರು. ಯಾಕೆಂತಂದ್ರೆ ಸ್ವಾಮಿ ಹನುಮರು ಸಹ ಸೂರ್ಯನ ಹತ್ರ ವಿದ್ಯೆಯನ್ನು ಕಲಿತು ಬಂದಂತವ್ರು. ಹಾಗಿದ್ದಾಗ ಸೂರ್ಯನ ಶಕ್ತಿ ಪ್ರಭಾವ ಇಲ್ಲ ಅಂತಂದ್ರೆ ಈ ಬ್ರಹ್ಮಾಂಡದಲ್ಲಿ ಏನು ನಡೆಯಲ್ಲ. ಹಾಗಿದ್ದಾಗ ನಿಮ್ಮ ವಿಶೇಷ ಈ ಒಂದು ಸಂಚಿಕೆಯೊಳಗೆ ಹೇಳೋದೇನೆಂದ್ರೆ, ಪೂರ್ವದ ಒಂದು ರಸ್ತೆ ಇದೆ ಅಂದಾಗ ನೀವು ಮನೆಯನ್ನ ಕಟ್ಟುವಂಥವ್ರು ರಸ್ತೆ ಅಂದ್ರೆ ಪೂರ್ವದಲ್ಲಿ ಸ್ವಲ್ಪ ಜಾಸ್ತಿ ಜಾಗವನ್ನು ಬಿಟ್ಕೊಂಡು, ನಿಮಗೆ ಪೂರ್ವದ ಎಂಟ್ರೆನ್ಸ್ ಮನೆ ಇದ್ದಾಗ ನೀವು ಆಗ್ನೇಯದಲ್ಲೇ ಮೆಟ್ಲನ್ನ ಕೊಡಬೇಕು. ಆಗ್ನೇಯದಲ್ಲಿ ಮೆಟ್ಲು ಕೊಟ್ಟು ನೀವು ಮನೆ ಈ ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರ ಮಾಡಿದಾಗ ನಿಮಗೆ ಒಂದು ವಿಶೇಷವಾದಂತ ಎನರ್ಜಿ ಬರ್ತದೆ, ಸಕ್ಸಸ್ ಬರ್ತದೆ. ಆ ಮನೆ ಮುಖ್ಯಸ್ಥನು ಆರೋಗ್ಯವಂತನಾಗಿರ್ತಾನೆ, ಹಣವಂತನಾಗಿರ್ತಾನೆ, ಅವರಿಂದ ಸಮಾಜಕ್ಕೆ ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಆಗ್ತಾ ಇರ್ತದೆ. ಇದಕ್ಕೆ ನೆನ್ಪಿಟ್ಕೊಳ್ಬೇಕು. ಆ ಮನೆಯ ಮಕ್ಕಳು ಸಹ ಮುಂದೆ ಗಂಡು ಸಂತಾನ ಹೆಚ್ಚು ಅಭಿವೃದ್ಧಿಯನ್ನಾಗುವಂತ ದಿಕ್ಕು ಯಾವ್ದಾಗಿದೆ ಅಂದ್ರೆ ಪೂರ್ವದ ದಿಕ್ಕು. ಈಗ ಮನೆಯಲ್ಲಿ ಪೂರ್ವಕ್ಕೆನ ಕೊಟ್ವಿ, ಮೆಟ್ಲಲ್ಲಿ ಕೊಟ್ವಿ, ಅದೆಲ್ಲ ಆಗೋಯ್ತು. ಆದ್ರೆ ಉತ್ತರನ್ನು ಅಷ್ಟೇ ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಯಾಕೆಂದ್ರೆ ಮನೆಯ ಮುಖ್ಯಸ್ಥ, ಇದು ಬ್ರಹ್ಮಸ್ಥಾನ ಅಂತ ಇಟ್ಕೊಳ್ಳಿ, ಮನೆಯ ಮುಖ್ಯಸ್ಥ ಎಷ್ಟು ಆರೋಗ್ಯವಾಗಿರ್ತಾನೆ, ಮನೆಯ ಆ ಮುಖ್ಯಸ್ಥನ ಆರೋಗ್ಯವಾಗಿರ್ಬೇಕು. ಯಾಕೆಂದ್ರೆ ಇವರಿಬ್ರು ಇದ್ರೆ ಮಾತ್ರ ನೋಡಿ. ಅದಕ್ಕೆ ಹೇಳೋದು ನಾನು ಯಾವಾಗ್ಲೂ ಶಿವ ಶಕ್ತಿ, ಶಿವ ಶಕ್ತಿ. ಈ ಹೆಣ್ಣು ಶಕ್ತಿ ಆದ್ರೆ ಅದೇ ಮನೆಯ ಮುಖ್ಯಸ್ಥ ಶಿವನಾಗಿರ್ತಾನೆ. ಆ ಮನೆಗೆ, ಆ ಕುಟುಂಬಕ್ಕೆ, ಆ ವಂಶಕ್ಕೆ, ಆ ಸಂಸಾರಕ್ಕೆ ಇದು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಿದ್ದಾಗ ಉಚ್ಚ ಸ್ಥಾನದಲ್ಲಿ ಪೂರ್ವ ಈಶಾನ್ಯದಲ್ಲಿ ಪ್ರವೇಶ ದ್ವಾರವನ್ನು ಕೊಟ್ಟ ನಂತರ ಅದೇ ರೀತಿ ಉತ್ತರದಲ್ಲಿ ಒಂದು ಪ್ರವೇಶ ದ್ವಾರವನ್ನು ಕೊಡ್ಲಿಕ್ಕೆ ಬೇಕು. ಕೊಟ್ಟಾಗ ಆ ಮನೆಯ ಮುಖ್ಯಸ್ಥೆ ತುಂಬಾ ಆರೋಗ್ಯವಾಗಿರ್ತಾರೆ. ಆ ಮನೆಯ ಮುಖ್ಯಸ್ಥನಿಗೆ ತುಂಬಾ ಸಕ್ಸಸ್ ಎನರ್ಜಿ ಬರ್ತದೆ. ಇದು ಗಮನಿಸ್ಕೊಳ್ಬೇಕು. ಯಾವಾಗ ನೀವು ಪೂರ್ವಕ್ಕೆ ಮಾತ್ರ ಕೊಟ್ಟಿರ್ತೀರಿ, ಯಾಕೆಂತಂದ್ರೆ ನೋಡಿ, ನೀವು ನಿಮ್ಮ ಮನೆ ಪೂರ್ವದಿದೆ ಅಂದ್ಕೊಂಡು ಉತ್ತರದಲ್ಲೂ ಸ್ವಲ್ಪ ಖಾಲಿ ಜಾಗ ಬಿಡ್ಬೇಕು. ಅಟ್ಲೀಸ್ಟ್ 2 ಅಡಿ, ಇಲ್ಲಿ 1.5 ಅಡಿ ಬಿಟ್ರಿ, ಇಲ್ಲಿ 1.5 ಅಡಿ ಬಿಟ್ರಿ, ಇಲ್ಲಿ ಒಂದು 6 ಅಡಿ ಬಿಟ್ಕೊಂಡ್ರಿ, ಅಟ್ಲೀಸ್ಟ್ ಇಲ್ಲಿ 2 ರಿಂದ 3 ಅಡಿನಾದ್ರೂ ನೀವು ಬಿಟ್ಟಿದ್ದೆ ಆದಾಗ ಮನೆಯ ಮುಖ್ಯಸ್ಥ ಎಷ್ಟು ಜವಾಬ್ದಾರಿ ತೆಗೆದುಕೊಳ್ತಾನೋ ಆ ಮನೆಯ ಮುಖ್ಯಸ್ಥೆ, ಆ ಮನೆಯ ಹೆಣ್ಣು ಅಂದ್ರೆ ಡಿಸಿಷನ್ ಮೇಕರ್ ಇಬ್ರು ಇರ್ತಾರೆ. ಇಬ್ರು ಸೇರಿ ಒಂದು ಪರಿಪೂರ್ಣವಾದಂತ ಸಂಸಾರದಲ್ಲಿ ಏನೇ ಸಮಸ್ಯೆಗಳು ಬಂದರೂ ನಿಭಾಯಿಸ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಪ್ರವೇಶ ದ್ವಾರ ಇದ್ದಾಗ ನಿಮಗೆ ಹಣಕಾಸಿನಲ್ಲಿ ಅಭಿವೃದ್ಧಿ, ನಿಮಗೆ ಹೆಣ್ಣು ಸಂತಾನ ಪ್ರಾಪ್ತಿಯಾಗತ್ತೆ, ಮತ್ತೆ ಮನೆಯ ಮುಖ್ಯಸ್ಥೆ ತುಂಬಾ ಆರೋಗ್ಯವಾಗಿ ಅನನ್ಯವಾಗಿ ಗಂಡನ ಜೊತೆ ತುಂಬಾ ಸಂತೋಷದ ಜೀವನವನ್ನು ಕಳೀತಾರೆ. ಬಿಡಪ್ಪ ಪೂರ್ವದಲ್ಲ ಅಂತಂದ್ರೆ ಹೆಂಡತಿ ವೀಕ್ ಆಗಿರ್ತಲ್ಲ, ಎಂಡವರೆಗೂ ನೀವು ಕಟ್ಬಿಟ್ರಿ ಮನೇನ, ಇಲ್ಲಿ ಏನು ಡೋರೇ ಇಲ್ಲ ಏನು ಇಲ್ಲ ಅಂದಾಗ ಮನೆ ಮುಖ್ಯಸ್ಥ ಸ್ಟ್ರಾಂಗ್ ಆಗಿರ್ತಾರೆ, ಅದೇ ಹೆಣ್ಣು ಮಗಳು ವೀಕ್ ಆಗ್ತಾ ಇರ್ತಾರೆ. ಅಂದ್ರೆ ಸಮಸ್ಯೆಗಳು ಏನೋ ಒಂದು ಕಾಡ್ತಾ ಇರ್ತದೆ. ಅವರಿಗೆ ಪರ್ಸನಲ್ ಆಗಿ ಆರೋಗ್ಯದಲ್ಲಿ ಸಮಸ್ಯೆಗಳು ಬರಬಹುದು, ಅಥವಾ ಅವರಿಗೆ ಇಂಟ್ರೆಸ್ಟೇ ಇರೋದಿಲ್ಲ ಜೀವನದಲ್ಲಿ, ಏನೇನೋ ಅನಾರೋಗ್ಯಗಳು ಕಾಡ್ತಾ ಇರ್ತದೆ. ಹಾಗಿದ್ದಾಗ ಹೆಣ್ಣು ಸಂತಾನಕ್ಕೆ ತೊಂದರೆ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಒಂದು ಮನೆಯನ್ನ ನೀವು ಯಾವುದೇ ಕಾರಣಕ್ಕೂ ಕಟ್ಟಬೇಕಾದ್ರೆ ಪೂರ್ವ ಎಷ್ಟು ಇಂಪಾರ್ಟೆಂಟೋ ಉತ್ತರ ಅಷ್ಟೇ ಇಂಪಾರ್ಟೆಂಟು, ದಕ್ಷಿಣ ಇಂಪಾರ್ಟೆಂಟ್ ಎಷ್ಟೋ ಹಾಗೇನೆ ಪಶ್ಚಿಮನೂ ಅಷ್ಟೇ ಇಂಪಾರ್ಟೆಂಟು. ಇದನ್ನ ಸರಿ ಮಾಡಿಕೊಂಡು ನೀವು ಸರಿಯಾದ ಮನೆಯನ್ನ ಕಟ್ಟಿದಾಗ ಗಂಡು ಸಂತಾನ ಅಭಿವೃದ್ಧಿ, ಸಮಾಜದಲ್ಲಿ ನಿಮಗೆ ಸ್ಥಾನಮಾನ ಗೌರವ, ಯಾವುದೇ ಕ್ಷೇತ್ರದಲ್ಲಿ ನಿಮ್ಮ ಮನೆಯ ಮುಖ್ಯಸ್ಥ ಬೆಳಿಬಹುದು. ನೀವು ಏನೇ ಒಂದು ಅನ್ಕೊಂಡಿದ್ದೀರಿ ನಿಮ್ಮನ್ನ ಆದ್ರೆ ಆಯಾ ಇಸ್ ವೆರಿ ಇಂಪಾರ್ಟೆಂಟ್. ಆಯಾ ಚೆನ್ನಾಗಿರ್ಬೇಕು, ದಿಕ್ಕು ಎಲ್ಲೂ ಕಟ್ಟಾಗಿರ್ಬಾರ್ದು. ಈ ಪೂರ್ವ ದಿಕ್ಕು ಎಲ್ಲೂ ಕಟ್ಟಾಗಿರ್ಬಾರ್ದು. ಕೆಲವರು ಪೂರ್ವದ ಮನೆಯೆಲ್ಲ ಬಿಡು ಅಂದ್ಬಿಟ್ಟು ಇದನ್ನ ಕಟ್ ಮಾಡಿಬಿಟ್ಟು ಅಥವಾ ಇಲ್ಲಿ ದೇವ್ರ ಮನೆ ಕೊಟ್ಬಿಟ್ಟು ಇಲ್ಲಿ ಸೆಂಟ್ರಲ್ ಬಾಗ್ಲು ಕೊಟ್ಟಿರ್ತಾರೆ. ಯಾವಾಗ್ಲೂ ನಿಮಗೆ ತಲೆಭಾರ. ದೇವ್ರ ಮನೆ ಇಲ್ಲಿ ಬಂತು ಅಂದ್ರೆ ತಲೆಭಾರ, ಸ್ನಾನದ ಮನೆ ಬಂತು ತಲೆಭಾರ. ಅಥವಾ ನಿಮ್ಗೆ ಕೆಲವ್ರು ಏನ್ ಮಾಡ್ತಾರೆ, ಪೂರ್ವದಲ್ಲ ಬಿಡು ಇಲ್ಲಿ ಎಂಟ್ರೆನ್ಸ್ ಸೆಂಟ್ರಲ್ ಕೊಟ್ಬಿಟ್ಟು ಇಲ್ಲೊಂದು ಬೆಡ್ರೂಮ್ ಮಾಡಿಬಿಟ್ಬಿಟ್ಟಿರ್ತಾರೆ. ಆದ್ರೆ ಇದು ಇಂಜಿನಿಯರ್ ಪ್ಲಾನ್. ಬಟ್ ವಾಸ್ತು ಪ್ಲಾನ್ ಏನ್ ಹೇಳುತ್ತೆ, ವಾಸ್ತು ಒಬ್ಬ ತಜ್ಞನಾದವನು ನಿಮಗೆ ಆಯಸಮ್ಮತವಾಗಿ ದಿಕ್ಕಿಗೆ ಅನುಗುಣವಾಗಿ ಪಂಚಭೂತಗಳಿಗೆ ವಿರುದ್ಧವಾದ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರ್ಬೇಕು ಆ ಮನೆಗೆ. ಆಗ ಮಾತ್ರ ಆ ಮನೆಯಲ್ಲಿ ಆರೋಗ್ಯ ಚೆನ್ನಾಗಿರ್ತದೆ.
ಸೂರ್ಯನ ಉದಯಿಸಿದಂತ ಸೂರ್ಯನ ಕಿರಣಗಳು ಮನೆ ಒಳಗಡೆ ಬರಬೇಕು. ಕೆಲವರು ಏನ್ ಮಾಡ್ತಾರೆ, ಈಶಾನ್ಯದಿಂದ ಬರುವಂತ ಸೂರ್ಯನ ಬೆಳಕಿಗೆ ಇಲ್ಲಿ ಒಂದು ಮ್ಯಾಟು ಅಥವಾ ಮತ್ತೊಂದು ಹಾಕಿ ಕ್ಲೋಸ್ ಮಾಡಿಬಿಡ್ತಾರೆ. ಆಗೇನಾಗುತ್ತೆ ಅಂದ್ರೆ ಸೂರ್ಯನ ಬೆಳಕು ಅಥವಾ ಬಿಸಿಲು ಮನೆ ಒಳಗಡೆ ಬಂದಾಗ ನಿಮ್ಮ ಮನೆಯಲ್ಲಿರುವಂತ ನೆಗೆಟಿವಿಟಿ ಎಲ್ಲ ಬರ್ನ್ ಆಗುತ್ತೆ. ಇದೊಂದು ನೆನ್ಪಿಟ್ಕೊಳ್ಬೇಕು. ಒಂದು ವೇಳೆ ಇಲ್ಲಿ ಕಿಚನ್ ಬಂತು, ನೀವು ಇದನ್ನ ಕೊಡ್ಲೇಬೇಕು ಅಂತ ಅಂದ್ಕೊಂಡಾಗ, ಯಾವುದು ನಿಮ್ಮ ಒಂದು ದೇವ್ರ ಮನೆ ಕೊಡ್ಬೇಕು ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಕಿಚನ್ ಪಕ್ಕದಲ್ಲಿ ಒಂದು ಅಡಿ ಅಥವಾ ಜಾಗವನ್ನು ಬಿಟ್ಟುಕೊಂಡು ನೀವಿಲ್ಲಿ ಒಂದು ದೇವ್ರ ಮನೆಯನ್ನ ಮಾಡಬಹುದು. ಬಂಧುಗಳೇ, ನೀವು ಯಾವಾಗ ಈ ದೇವ್ರ ಮನೆಯಲ್ಲಿ ಮಾಡ್ತಿರೋ ಪಶ್ಚಿಮದಲ್ಲಿ ನೀವು ಸ್ಟೆಪ್ ಮಾಡ್ಕೊಳ್ಬೇಕಂದ್ರೆ ನಾವೇನ್ ಹೇಳ್ತೀವಲ್ಲ, ಗದ್ದಿಗೆ, ದೇವರ ಗದ್ದಿಗೆ ಮಾಡಿ ಈಶಾನ್ಯದಲ್ಲಿ ನೀವು ಪ್ರವೇಶ ದ್ವಾರವನ್ನು ಇಟ್ಕೊಂಡು, ಉತ್ತರ ಈಶಾನ್ಯದಲ್ಲಿ ಪ್ರವೇಶ ದ್ವಾರವನ್ನು ಇಟ್ಕೊಂಡು ಇಲ್ಲಿ ಪೂರ್ಣ ನೀವು ಇಲ್ಲಿ ಕೂತ್ಕೊಂಡು ಗಂಡ ಹೆಂಡತಿ ಪೂಜೆ ಮಾಡ್ಲಿಕ್ಕೆ ನಿಮ್ಗೆ ಇಲ್ಲಿ ಅನುಕೂಲ ಮಾಡ್ಕೊಳ್ಬೇಕು. ಕಾಣ್ತಾ ಇದೆಯಲ್ಲ? ಆಗೇನಾಗುತ್ತೆ ಅಂತಂದ್ರೆ ಪಶ್ಚಿಮ ಭಾರವಾಗುತ್ತೆ, ಪೂರ್ವ ಹಗರವಾಗುತ್ತೆ. ಪೂರ್ವಕ್ಕೆ ಬೆನ್ನು ತೋರಿಸಿ ಪಶ್ಚಿಮದಲ್ಲಿ ಮುಖ ಮಾಡಿ ನೀವು ಕೂತ್ಕೊಂಡಾಗ ನೋಡಿ, ಕೆಲವೊಂದು ನಮ್ಮ ಮೆಕ್ಕಾ ಮದೀನಾ ಇರೋದು ಸಹ ಪಶ್ಚಿಮ ದಿಕ್ಕಿನಲ್ಲಿ. ಹಾಗಾಗಿ ಮುಸಲ್ಮಾನ್ ಬಾಂಧವರೆಲ್ಲರೂ ಸಹ ಅವರು ಪಶ್ಚಿಮಕ್ಕೆ ಮುಖ ಮಾಡಿ ಅವರು ಪ್ರೇಯರ್ ಮಾಡ್ತಾರೆ. ಆಯ್ದ್ರೆ ನಾವು ಸಹ ಅದೇ ತರ ಹಂಗಂತ ಹೇಳಿ ನಾನು ಅದೇ ಹೇಳ್ತಿಲ್ಲ, ಬಟ್ ಇಲ್ಲಿ ಉತ್ತಮವಾದಂತ ಪ್ರವೇಶ ದ್ವಾರವನ್ನು ಇಟ್ಕೊಂಡು ದೇವ್ರ ಮನೆಯನ್ನು ನೀವು ಸ್ಥಾಪನೆ ಮಾಡಿದಾಗ ನಿಮಗೆ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ಗ್ರಹ ಬಲಕ್ಕಿಂತ ಗೃಹ ಬಲ ನಿಮಗೆ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಗ್ರಹ ಬಲ ಇದ್ರೆ ಶಾಂತಿ ಮಾಡಿಸ್ಬೋದು, ಗ್ರಹ ಬಲ ಇದ್ರೆ ದಾನ ಧರ್ಮಗಳನ್ನು ಮಾಡಬಹುದು. ಆದ್ರೆ ಗೃಹದಲ್ಲಿ ಬಲ ಇಲ್ಲ ಅಂದ್ರೆ ನೀವೇನೇ ಶಾಂತಿ ಮಾಡಿಸಿದ್ರು ವಾಸ್ತು ದೋಷ ನಿಮ್ಮನ್ನ ಬೆನ್ನು ಬಿದ್ದೇ ಬೀಳುತ್ತೆ. ಸಮಸ್ಯೆ ಆಗಿದ್ದಾಗ ಇಲ್ಲಿ ಹೆಣ್ಣು ಗಂಡು ಇಬ್ರು ಇಂಪಾರ್ಟೆಂಟು. ಇದಕ್ಕೆ ಉತ್ತರಕ್ಕೆ ಹೆಣ್ಣು ಬಾಗಿಲು ಅಂತ ಹೇಳ್ತೀವಿ, ಪೂರ್ವಕ್ಕೆ ಗಂಡು ಬಾಗಿಲು ಅಂತ ಹೇಳ್ತೀವಿ. ಹಾಗಿದ್ದಾಗ ಉಚ್ಚ ಸ್ಥಾನದಲ್ಲಿ ಕಿಟಿಕೆಗಳನ್ನ ಕೊಟ್ಟುಕೊಂಡು ಇಲ್ಲೂ ಸಹ ಉತ್ತರದಲ್ಲಿ ಒಂದು ಕಿಡಿ, ಯಾಕೆಂದ್ರೆ ಇಲ್ಲೂ ಸ್ವಲ್ಪ ಹಗರ ಬಿಟ್ಟಾಗ ಮನೆಯ ಮುಖ್ಯಸ್ಥೆ ಅರ್ಧ ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ಅಂದ್ರೆ ಮನೆಯ ಮುಖ್ಯಸ್ಥ ಒಂದು 60ರಿಂದ 70 ಭಾಗ ಜವಾಬ್ದಾರಿ ತೆಗೆದುಕೊಂಡ್ರೆ ಆ ಮನೆಯ ಮುಖ್ಯಸ್ಥೆ ಜವಾಬ್ದಾರಿ ವಿಚಾರದಲ್ಲಿ 70% ತಗೊಳ್ತಾರೆ ಮುಖ್ಯಸ್ಥ. ಹೆಣ್ಮಕ್ಳು 30% ನಿಮಗೆ ಸಪೋರ್ಟ್ ಮಾಡ್ತಾರೆ. ಹಾಗೇನೆ ಮನೆ ವಿಚಾರಕ್ಕೆ ಬಂದಾಗ ಹೆಂಡತಿ 100% ಮನೆಯನ್ನು ಜವಾಬ್ದಾರಿ ತಗೊಳ್ತಾರೆ. ಯಾಕೆ ಅಂತ ಕೇಳಿ, ಹೆಣ್ಣು ಮಗು ಮನೆಯಲ್ಲಿಲ್ಲ ಅಂದ್ರೆ ಆ ಗಂಡು ಹೆಚ್ಚಿಗೆ ದಿನ ಬದುಕೋದಿಲ್ಲ. ಇದು ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ಕೇಳಿ, ಹೆಣ್ಣಿದ್ದಾಗ ಮನೆಯಲ್ಲಿ ಆ ಒಂದು ಶಕ್ತಿಯ ಒಂದು ಎನರ್ಜಿ, ಶಿವನ ಒಂದು ಎನರ್ಜಿ ಎಷ್ಟು ಗಂಡು, ಶಕ್ತಿಯ ಎನರ್ಜಿ ಅಷ್ಟೇ ಇಂಪಾರ್ಟೆಂಟ್. ಶಿವಶಕ್ತಿಯ ಎನರ್ಜಿ ಅಂತ ಹೇಳ್ತೀವಿ ನಾವು ಈ ಜಾಗವನ್ನ, ಬ್ರಹ್ಮಸ್ಥಾನವನ್ನು. ಹಾಗಿದ್ದಾಗ ದಯಮಾಡಿ ತುಂಬಾ ಇಂಪಾರ್ಟೆಂಟು, ಹೆಣ್ಣು ಇಂಪಾರ್ಟೆಂಟು, ಗಂಡು ಇಂಪಾರ್ಟೆಂಟು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ. 2 ಮಕ್ಕಳಾದ್ಮೇಲೆ ನೋಡಿ, ನಾನೊಂದು ತೀರ ನೀನೊಂದು ತೀರ. ಹೆಂಡತಿ ಎಲ್ಲಾದ್ರೂ ನಡ್ಕೊಂಡು ಹೋಗ್ಬೇಕಾದ್ರೆ ಹೆಂಡತಿ ಒಂದು 10 ಮಾರು ದೂರದಲ್ಲಿ ಇರ್ತಾರೆ, ಗಂಡ ಮುಂದೆ ಹೋಗ್ತಾ ಇರ್ತಾರೆ. ಇದು ಆಗಿರ್ಬಾರ್ದು. ಕೈ ಹಿಡ್ಕೊಂಡು ನಡ್ಕೊಂಡು ಹೋಗೋದು ಅದು ಖುಷಿ ಬೇರೆ. ಹಾಗೇನೆ ಸಂಸಾರದಲ್ಲಿ ಏನೇ ಸಮಸ್ಯೆ ಬಂದರೂ ನಿಭಾಯಿಸುವಂತ ಶಕ್ತಿ ನಿಮ್ಮಿಬ್ಬರಿಗೂ ಬಂದಿರ್ತದೆ. ಹಾಗಿದ್ದಾಗ ಪೂರ್ವದ ನಿವೇಶನದಲ್ಲಿ ಗ್ರಹಾಧಿಪತಿ ಬಂದು ಸೂರ್ಯ, ದಿಕ್ಪಾಲಕರು ಬಂದು ಇಂದ್ರ, ದೇವತೆಗಳ ನಾಯಕ. ಒಂದು ಉಚ್ಚ ಸ್ಥಾನ. ನಿಮ್ಮ ಮನೆಯಲ್ಲಿ ಎಲ್ಲ ಬಳಸಿದಂತ ನೀರು ಎಲ್ಲೆಲ್ಲಿ ಏನೇನು ಕೊಡಬೇಕು ಅದು ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀವಿ. ಆದ್ರೆ ದಿಕ್ಕು ಮಾತ್ರ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ಬಾರ್ದು ಅಂತ ಹೇಳ್ತಾ, ಇಲ್ಲೂ ಸಹ ಯಾವುದೇ ದಿಕ್ಕು ಕಟ್ ಆಗ್ಬಾರ್ದು, ಆಗ್ನೇಯನು ಕಟ್ ಆಗ್ಬಾರ್ದು, ಈ ನೈಋತ್ಯನು ಕಟ್ ಆಗ್ಬಾರ್ದು, ವಾಯುವನ್ನು ಕಟ್ ಆಗ್ಬಾರ್ದು. ಇಲ್ಲೂ ಸಹ ಪೂರ್ವ ಈಶಾನ್ಯ ಆಯ್ತು. ಹಾಗೆ ಇಲ್ಲಿ ಪೂರ್ವ ಎಷ್ಟು ಇಂಪಾರ್ಟೆಂಟು, ಪಶ್ಚಿಮನ ಅಷ್ಟೇ ಇಂಪಾರ್ಟೆಂಟು. ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮನೆಯನ್ನ ಕಟ್ಟಿ, ಪೂರ್ವದ ನಿವೇಶನ ಯಾರಿಗಾದ್ರೂ ಇದ್ರೆ ಅಂತವ್ರು ನೀವು ಪ್ಲಾನ್ ಎತ್ಕೊಂಡು ಬಂದ್ರೆ ನಿಮ್ಗೆ ಪರಿಪೂರ್ಣವಾದಂತ ಕೂರ್ಸಿ ಫಸ್ಟ್. ನಾನು ಯಾವುದೇ ಫೀಸ್ ಮಾಡಲ್ಲ ಸ್ವಾಮಿ, ಯಾರ ಹತ್ರ ದುಡ್ಡು ನಾನು ಕೇಳೋದೇ ಇಲ್ಲ. ನಿಮ್ಗೆ ಎಷ್ಟು ಆಸಕ್ತಿ ಇದೆ ನಾವಿದನ್ನು ಮಾಡ್ಕೊಳ್ತೀವಿ ಅಂತಂದ್ರೆ ಆಯಸಮ್ಮತವಾಗಿ, ವಾಸ್ತುಸಮ್ಮತವಾಗಿ, ದಿಕ್ಕಿಗೆ ಅನುಗುಣವಾಗಿ, ರಾಜಯೋಗದಲ್ಲಿ ಯಾವಾಗ ಭೂಮಿ ಪೂಜೆಯನ್ನು ಮಾಡಿ ನೀವು ಪಾಯವನ್ನು ಹಾಕಿ ಮನೆ ಪ್ರಾರಂಭ ಮಾಡ್ಬೇಕು, ಪ್ರತಿಯೊಂದು ಕೂಲಂಕುಷವಾಗಿ ನಿಮಗೆ ಹೇಳ್ಕೊಡ್ತೀನಿ. ಆದ್ರೆ ನಾನು ಏನೋ ಒಂದು ಹೇಳಿ ನಿಮ್ಮ ಹತ್ರ ಹಣ ತೆಗೆದುಕೊಂಡ್ರೆ ಹಣ ನನಗೆ ಶಾಪದ ಹಣ ಆಗುತ್ತೆ. ನಿಮಗೆ ಒಳ್ಳೇದು ಮಾಡಿದ ಮೇಲೆ ನೀವು ಹಣ ಕೊಟ್ಟರೆ ಅದು ನನಗೆ ಆಶೀರ್ವಾದದ ಹಣ ಆಗುತ್ತೆ. ಇದು ನೆನಪಿಟ್ಕೊಳ್ಳಿ. ಅಂದ್ರೆ ಉದ್ದೇಶ, ವಾಸ್ತುಶಾಸ್ತ್ರವನ್ನ ಸತತ 11.5 ವರ್ಷದಿಂದ ಕಲಿತು ನನ್ನ ಮೇಲೆ ನಾನು ಅಳವಡಿಸಿಕೊಂಡು ನನ್ನ ಮನೆಯನ್ನು ಸಹ ಪೂರ್ವದ ನಿವೇಶನ, ನಾನು ಸಹ ಪೂರ್ವ ಈಶಾನ್ಯ ಮತ್ತೆ ಉತ್ತರ ಈಶಾನ್ಯದಲ್ಲಿ 2 ಕಡೆ ಬಾಗಿಲನ್ನ ಕೊಟ್ಟಿದ್ದೀನಿ. ಉತ್ತರದಲ್ಲೂ ಖಾಲಿ ಜಾಗವನ್ನು ಬಿಟ್ಟಿದ್ದೀನಿ, ಪೂರ್ವದಲ್ಲಿ ರಸ್ತೆ ಇದೆ, ಅದು ಬ್ಯಾಲೆನ್ಸ್ ಆಗುತ್ತೆ. ಆದ್ರೆ ಪಶ್ಚಿಮದಲ್ಲಿ ನಾನು ಸುತ್ತ ಕಾಂಪೌಂಡ್ ಹಾಕಿ ಮನೆ ಕಟ್ಟಿದ್ದೀನಿ. ಯಾಕೆ ಅಂತಂದ್ರೆ ನನಗೆ ಗೊತ್ತಿತ್ತು ನನ್ನ ಜೀವನದಲ್ಲಿ ನಾನೆಲ್ಲ ಕಳ್ಕೊಂಡಿದ್ದೆ. ಆರೋಗ್ಯ ಟೋಟಲ್ 0, ಆರೋಗ್ಯದಲ್ಲಿ ನಾನು 0. ಆರ್ಥಿಕವಾಗಿ ಗಳಿಸಿದಂತ ಸಂಪತ್ತನ್ನೆಲ್ಲ ಬಿಗಿನೆಸ್ಗೆ ಅಂತ ಹೋಗಿ ಎಲ್ಲ ಕಳ್ಕೊಂಡು 0 ಆಗಿದ್ದೆ.
ಮನಃಶಾಂತಿ ಇರಲಿಲ್ಲ, ಸಾಂಸಾರಿಕ ಜೀವನದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ ನಡೆದೋಗಿತ್ತು, ಮನಸ್ಸಿನಲ್ಲಿ ನೆಮ್ಮದಿ ಇರ್ತಾ ಇರಲಿಲ್ಲ. ಎಲ್ಲಾದ್ರೂ ಹೋಗಿ ಸನ್ಯಾಸಿ ಆಗ್ಬೇಕು ಅನ್ಕೊಂಡಿದ್ದೆ. ಅಂದ್ರೆ ಸಂಸಾರಿಯಾಗಿ ಜೀವನ ಏನೂ ಸಾಧಿಸ್ತೇನೆ, ನಾನು ಅಲ್ಲೋಗಿ ಸನ್ಯಾಸಿಯಾಗಿ ನಾನು ಸಾಧಿಸ್ತೀನಿ ಅನ್ನೋದು ಮಾತು ಸುಳ್ಳು. ಹಾಗಂತದ್ದು ಯಾವಾಗ ನನಗೆ ಅರ್ಥ ಆಯ್ತೋ, ನನ್ನ ಗುರುಗಳು ವಾಸ್ತು ಮಹಿಮೆ ಸರಿಯಾಗಿಲ್ಲ ಅಂದ್ರೆ ಇಂಥ ಅವಘಡು ನಡೀತದೆ, ಗತ ಜನ್ಮದ ಕೆಲವು ಕರ್ಮಗಳು ನಮ್ಮನ್ನು ಬೆನ್ನು ಬಿಡೋದಿಲ್ಲ ಅಂತ ಗೊತ್ತಾದ ಮೇಲೆ ನಾನು ಪರಿಪೂರ್ಣವಾಗಿ ಧ್ಯಾನಕ್ಕೆ ಕೂರ್ಲಿಕ್ಕೆ ಪ್ರಾರಂಭ ಮಾಡಿದೆ, ವಾಸ್ತು ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. ನಾನೇ ಒಂದು ನಿವೇಶನವನ್ನು ತೆಗೆದುಕೊಂಡು ಮನೆಯನ್ನು ಕಟ್ಟಿ ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದೀನಿ. ನೀವು ಬಂದ್ರೆ ನಮ್ಮ ಮನೆಯನ್ನು ನೋಡ್ಬೋದು. ಹಾಗಿದ್ದಾಗ ಯಾಕೆಂತಂದ್ರೆ ನನಗೆ ಏನು ಒಳ್ಳೇದಾಗಿದೆ ಅದನ್ನು ಮಾತ್ರ ಹೇಳಬೇಕು. ಆಗದಿದ್ದನ್ನೆಲ್ಲ ನಾವು ಕಥೆಯನ್ನ ಕಟ್ಟಿ ಬಣ್ಣವನ್ನ ಕಟ್ಟಿ ಹೇಳಿದ್ರೆ ಒಂದು ದಿವಸ ನಮ್ಮ ಬಣ್ಣ ಬಯಲಾಗುತ್ತೆ. ಯಾಕೆಂದ್ರೆ ನಾನು ಯಾವುದೇ ಕಾರಣಕ್ಕೂ ನೀವು ನಿವೇಶನ ತೆಗೆದುಕೊಳ್ಳೋರಿಗೆ ಬಂದ್ರೆ ನಿಮ್ಮ ನಿವೇಶನದ ಯಾವ ನಿವೇಶನ ತೆಗೆದುಕೊಂಡ್ರೆ ಒಳ್ಳೇದು ಅಂತ ಹೇಳ್ಕೊಡ್ತೀನಿ. ಒಂದು ನಿವೇಶನದ ಏನಾದ್ರು ಲೋಪದೋಷಗಳು ಅದನ್ನು ಹೇಳ್ತೀವಿ. ಮನೆ ಕಟ್ಟಬೇಕಾದ್ರೆ ಯಾವ ಯಾವ ದಿಕ್ಕಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಕಟ್ಟಬೇಕು ಹೇಳ್ಕೊಡ್ತೀವಿ. ಅದೇ ರೀತಿಯಲ್ಲಿ ನಿಮಗೆ ಗೊತ್ತಿಲ್ಲ ಅಂದ್ರೆ ನೀವು ಫಸ್ಟ್ ನೀವು ಮಾಡಬೇಕಾಗಿದ್ದು ಪರಿಪೂರ್ಣ ವಾಸ್ತು ತಜ್ಞರ ಸಲಹೆ ತೆಗೆದುಕೊಂಡು ಮನೆ ನಿವೇಶನ ತೆಗೆದುಕೊಳ್ಳಿ. ಅದ ನಂತರ ಆಯಾ ಸಮ್ಮತವಾಗಿ ವಾಸ್ತು ಸಮ್ಮತವಾಗಿ ದಿಕ್ಕಿಗೆ ಅನುಗುಣವಾಗಿ ಪಂಚಭೂತಗಳಿಗೆ ಅನುಗುಣವಾಗಿ ಮನೆ ಕಟ್ಟಿದ್ದಾದ್ರೆ ನಿಮಗೆ ಹಣ, ಆರೋಗ್ಯ, ಆಯುಷ್ಯು, ಐಶ್ವರ್ಯ, ಸಂತಾನ ಭಾಗ್ಯ, ಸಾಂಸಾರಿಕ ಜೀವನ, ಸಮಾಜದಲ್ಲಿ ಸ್ಥಾನಮಾನ, ಗೌರವ ಇನ್ನೆಲ್ಲ ಪ್ಲಸ್ ಪ್ಲಸ್ ಆಗ್ತಾ ಹೋಗುತ್ತೆ. ಒಂದು ವೇಳೆ ನೀವು ಅದಕ್ಕೆಲ್ಲ ತದ್ವಿರುದ್ಧವಾಗಿ ಮನೆ ಕಟ್ಟಿದ್ರೆ ಆರೋಗ್ಯ ಇದ್ರೆ ಹಣ ಇರಲ್ಲ, ಹಣ ಇದ್ರೆ ಆರೋಗ್ಯ ಇರಲ್ಲ, ಯಾವುದೋ ಒಂದು ಕಡಿಮೆ ಆಗ್ತಾ ಇರ್ತದೆ, ನಿಮ್ಮ ಮನಃಶಾಂತಿ ಇರಲ್ಲ, ಮಕ್ಕಳ ಕಡೆಯಿಂದ ನೆಮ್ಮದಿ ಇರಲ್ಲ, ಅಥವಾ ಮಕ್ಕಳ ಕಡೆಯಿಂದ ನೆಮ್ಮದಿ ಇದೆ, ನಿಮ್ಮ ಗಂಡ ಹೆಂಡತಿ ಬಾಂಧವ್ಯದಲ್ಲಿ ಏನೋ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ತದನಂತರ ನಿಮಗೆ ಸಮಾಜದಲ್ಲಿ ಸಿಗಬೇಕಾದಂಥ ಗೌರವಗಳು ಸಿಗೋದಿಲ್ಲ. ಇದೊಂದು ನೆನಪಿಟ್ಟುಕೊಂಡು ಪರಿಪೂರ್ಣ ವಾಸ್ತುಸಮ್ಮತವಾಗಿ ಮನೆಯನ್ನು ಕಟ್ಟಿ ಅಂತ ಹೇಳ್ತಾ ಈ ಸಂಚಿಕೆ ಹಾಗೂ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನನ್ನ ಒಂದು ಈ ಕಾರ್ಯಕ್ರಮವನ್ನು ನೋಡಿದಂಥವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಯಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಫರ್ ಪಡ್ತಾ ಇದ್ದೀರಿ. ಯಾಕೆಂದರೆ ಜೀವನದಲ್ಲಿ ಮನೆ ಕಟ್ಟುವುದು ಮತ್ತು ಮದುವೆ ಆಗುವುದು ಒಂದೊಂದೇ ಬಾರಿ. ಆದರೆ ಅಲ್ಲಿ ಎಡವಟ್ಟ ಮಾಡ್ಕೊಂಡ್ವಿ ಅಂದರೆ ನಮ್ಮ ಜೀವನದಲ್ಲಿ ನಾವು ಕಷ್ಟಗಳನ್ನು ಅನುಭವಿಸ್ಲಿಕ್ಕೆ ಬೇಕು. ಅದನ್ನು ತಪ್ಪು. ಆದರೆ ಮನೆ ಕಟ್ಟುವಾಗ ಮದುವೆ ಮಾಡುವ ವಿಚಾರದಲ್ಲಿ ಆ ಥರ ಬೇಡ. ಜಾಗ್ರತೆಯಿಂದ ಕಟ್ಟಿ, ಎಲ್ಲ ದಿಕ್ಕುಗಳು ಒಳ್ಳೆಯ ದಿಕ್ಕುಗಳೇ, ಆದರೆ ದಿಕ್ಕಿಗೆ ವಿರುದ್ಧವಾಗಿ ನೀವು ನಡ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗಂತ ಹೇಳ್ತಾ ಈ ಸಂಚಿಕೆಯನ್ನು, ಪೂರ್ವ ದಿಕ್ಕಿನ ಒಂದು ವಿಶೇಷ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಮತ್ತೆಲ್ಲ ನಿಮ್ಮೆಲ್ಲರಿಗೂ ನಾನು ನಮಸ್ಕರಿಸುತ್ತಾ ವಂದಿಸ್ತಾ, ನಿಮಗೆ ಒಳ್ಳೆಯದಾಗಲಿ, ಒಳ್ಳೆಯ ದಿನ ನಿಮ್ಮ ಜೀವನದಲ್ಲಿ ಸಕ್ಸಸ್ ನಿಮ್ಮ ಕೈ ಹಿಡೀಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೆ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.